ಶಿಕ್ಷಕರ ಮುಂದೆ ಇದ್ದ ಮಾತ್ರ ಶಿಸ್ತು ಇರೋದಲ್ಲ. ಶಿಷ್ಯರು ಅಂತ ಹೇಳ್ಕೊಡ್ಬೇಕು ಅಂದರೆ ಶಿಸ್ತು ಇರಲೇಬೇಕು. ಹೇಳಿ, ಮಂತ್ರ ಹೇಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ, ಆಮೇಲೆ ತುಂಬ ಚೆನ್ನಾಗಿ ಹೇಳ್ತೀರಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ಇನ್ನು ಮುಂದಿನ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಇರಲಿಕ್ಕೋಸ್ಕರ ಜ್ಞಾನವಿಲ್ಲದೆ ಬದುಕಲಿಕ್ಕೆ ಹೋದರೆ ಪಶುಗಳ ಥರ ಇರ್ತೇವೋ, ದೇಹ ಮನುಷ್ಯನಾಗಿದ್ದು ಒಳಗಿನ ಭಾವ ಪಶುವಿನ ರೀತಿಯಲ್ಲಿ ಇರುತ್ತೋ ಅಂತಹ ರೀತಿ ಇರಬಾರ್ದು. ಅಂದರೆ ದೇಹ ಮನುಷ್ಯನಾಗಿದ್ದರೆ ಅಷ್ಟೇ ಸಾಲದು, ಹೊರಗಡೆ ಇರ್ತಕ್ಕಂಥ ಬುದ್ಧಿ ಕೂಡ ಹರಡಬೇಕು. ಬುದ್ಧಿ ಹರಡಬೇಕು ಅಂತಂದರೆ ವಿದ್ಯೆ ಬೇಕಾಗುತ್ತೆ. ವಿದ್ಯೆ ಬೇಕು ಅಂದರೆ ಒಂದಿಷ್ಟು ಅಕ್ಷರ ಬೇಕು. ಅಂತಹ ಅಕ್ಷರದ ಜ್ಞಾನವನ್ನು ಪಡೀಲಿಕ್ಕೋಸ್ಕರ ನಮ್ಮ ಪರಂಪರೆಯಲ್ಲಿ ಪ್ರಾರಂಭಿಸ್ತಾ ಇರ್ತಕ್ಕಂಥ ಒಂದು ಅಕ್ಷರಾಭ್ಯಾಸದ ಕಾರ್ಯಕ್ರಮ. ಎಂಥದ್ದು? ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 100 ವಿದ್ಯಾಸಂಸ್ಥೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಬಂದು ಜ್ಞಾನಾಂಕುರ ಕಾರ್ಯಕ್ರಮ ಅಂತ. ಎಂಥದ್ದು? ಹಾಗಿದ್ರೆ ಅಕ್ಷರಾಭ್ಯಾಸಕ್ಕೂ ಜ್ಞಾನಾಂಕುರಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಇಲ್ಲ. ಅಕ್ಷರದ ಅಭ್ಯಾಸವನ್ನು ಮಾಡಿಸುವ ಕ್ರಿಯೆ ಯಾವುದಕ್ಕೋಸ್ಕರ ಅಂದರೆ ಜ್ಞಾನದ ಅಂಕುರವನ್ನು ಮಾಡಲಿಕ್ಕೋಸ್ಕರ. ಅರ್ಥ ಆಯಿತು?